ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯ ಬಿಜೆಪಿಯಲ್ಲಿ ಇದೀಗ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವರ್ಸಸ್ ವಿಪಕ್ಷ ನಾಯಕ ಆರ್ ಅಶೋಕ್ ಎಂಬಂತಾಗಿದೆ. ಹೌದು, ಈಗಾಗಲೇ ಏನು ಕಬ್ಬು ಬೆಳೆಗಾರರು ಸತತವಾಗಿ 9 ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು ಬೆಂಬಲ ಬೆಲೆಗೋಸ್ಕರ. ಈ ಒಂದು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಭಾಗಿಯಾದಂತಹ ಬಿವೈ ವಿಜೇಂದ್ರ ಅವರು ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ಗಮನವನ್ನ ಕೂಡ ಸೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಏನು ಕಬ್ಬು ಬೆಳೆಗಾರರ ಜೊತೆ ಹೋರಾಟದಲ್ಲಿ ಭಾಗಿಯಾದಂತಹ ಬಿವೈ ವಿಜೇಂದ್ರ ಅವರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ತಮ್ಮ ಹುಟ್ಟು ಹಬ್ಬವನ್ನ ಕೂಡ ಪಕ್ಕಕ್ಕಿಟ್ಟು ರೈತರ ಹೋರಾಟದಲ್ಲಿ ಭಾಗಿಯಾದ್ರು. ಅಂದ್ರೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಳಂಬ ಆಗಿದ್ದಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸೈಲೆಂಟ್ ಆಗಿದ್ದಾರೆ. ಅವ್ರಿಗೆ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಉತ್ಸಾಹ ಇಲ್ಲ ಅನ್ನುವಂತಹ ಆರೋಪಗಳು, ಅದೇ ರೀತಿಯಾಗಿ ಚರ್ಚೆಗಳು ರಾಜ್ಯ ಬಿಜೆಪಿ ವಲಯದಲ್ಲಿ, ಅದೇ ರೀತಿಯಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದೀಗ ಮತ್ತೆ ಎಲ್ಲೋ ಒಂದ್ ಕಡೆ ಬಿವೈ ವಿಜೇಂದ್ರ ಅವರು ಆಕ್ಟಿವ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಈಗಾಗ್ಲೇ ಅಂದ್ರೆ ಯಾವಾಗ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಗ್ತಾ ಇಲ್ಲ, ಸಾಕಷ್ಟು ವಿಫಲವಾಗ್ತಾ ಇದೆ, ಹೊಂದಾಣಿಕೆ ರಾಜಕೀಯ ಆಗ್ತಾ ಇದೆ ಇಲ್ಲಿ ಅನ್ನುವಂತಹ ಆರೋಪಗಳು ಸ್ವತಃ ಬಿಜೆಪಿ ನಾಯಕರ ವಿರುದ್ಧ, ಅಂದ್ರೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ವಿರುದ್ಧ, ಅದೇ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ವಿರುದ್ಧ ಮಾಡ್ತಾ ಇದ್ರು. ಸೊ ಹೀಗಾಗಿ ಈ ಎಲ್ಲಾ ಆರೋಪಗಳ ಬೆನ್ನಲ್ಲೇ, ಈ ಎಲ್ಲಾ ಚರ್ಚೆಗಳ ಬೆನ್ನಲ್ಲೇ ಇದೀಗ ಬಿವೈ ವಿಜೇಂದ್ರ ಅವರು ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಈ ಒಂದು ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಯಶಸ್ವಿಯಾಗಿದ್ದಾರೆ, ತೆಗೆದುಕೊಂಡು ಹೋಗುವಲ್ಲಿ ಅನ್ನುವಂತಹ ವಿಚಾರಗಳು ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಇದರ ಜೊತೆಗೆ ಇದೀಗ ಹೈಕಮಾಂಡ್ ಗಮನವನ್ನ ಕೂಡ, ಅಂದ್ರೆ ಅಮಿತ್ ಶಾ ಅವರ ಗಮನವನ್ನ ಕೂಡ ಬಿವೈ ವಿಜೇಂದ್ರ ಅವರು ಸೆಳೆದಿದ್ದಾರೆ ಅನ್ನುವಂತಹ ಚರ್ಚೆಗಳು ಆಗ್ತಿದೆ. ಸೊ ಹೀಗಾಗಿ ಅತ್ತ ಬಿವೈ ವಿಜೇಂದ್ರ ಅವರೇನೋ ಆಕ್ಟಿವ್ ಆಗಿ ರೈತರ ಹೋರಾಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ತಮ್ಮ ತಂದೆಯ ಆದೇಶವಂತೆ, ಯಾಕಂದ್ರೆ ಈ ಹಿಂದೆ BSY ಸರ್ಕಾರ ಇದ್ದಾಗ್ಲೂ ಕೂಡ ರೈತರ ಪರವಾಗಿ ನಿಲ್ತಿದ್ರು. ಸೊ ಹೀಗಾಗಿ ತಂದೆಯ ಆದೇಶದಂತೆ ರೈತರ ಬೆನ್ನಿಗೆ ನಿಲ್ಲೋದಕ್ಕೆ ಇದೀಗ ಬಿವೈ ವಿಜೇಂದ್ರ ಅವರು ಮುಂದಾಗಿ ಈಗಾಗಲೇ ನಿಂತಿದ್ದಾರೆ. ಸೊ ಹೀಗಾಗಿ ಹೋರಾಟದಲ್ಲೂ ಕೂಡ ಭಾಗಿಯಾಗಿ ಯಶಸ್ವಿಯಾದ್ರು. ಸೊ ಹೀಗಾಗಿ ತಂದೆ ಆದೇಶದಂತೆ ನಡೀತಾ ಇರುವಂತಹ ಬಿವೈ ವಿಜೇಂದ್ರ ಅವ್ರನ್ನ ನೋಡ್ತಾ ಇದ್ರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆಯಾ ಅನ್ನುವಂತಹ ವಿಚಾರ ಕೂಡ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಹೌದು, ಯಾಕಂದ್ರೆ ಈಗಾಗ್ಲೇ ಅವ್ರೇನೋ ಒಂದು ಹೋರಾಟದಲ್ಲಿ ಯಶಸ್ವಿ ಆದ್ರೂ, ಎಲ್ಲರ ಗಮನವನ್ನ ಕೂಡ ಸೆಳೆದ್ರು, ಅದೇ ರೀತಿಯಾಗಿ ಹೈಕಮಾಂಡ್ ಗಮನವನ್ನ ಕೂಡ ಸೆಳೆದ್ರು. ಆದ್ರೆ ರಾಜ್ಯದಲ್ಲಿ ವಿಪಕ್ಷ ನಾಯಕರು ಏನ್ ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಬರೋಕು ಮೊದಲು ನಾನು ಏನ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದಾಗ್ತಾ ಇದ್ದಾರೆ. ಹೌದು, ಈಗಾಗಲೇ ಗುಂಡಿ ಅಭಿಯಾನವನ್ನ ಕೈಗೊಂಡಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಸಾಕಷ್ಟು, ಅಂದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಇರುವಂತಹ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಈ ಒಂದು ಗುಂಡಿಗಳ ಸಮಸ್ಯೆ. ಹೌದು, ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ಕಸ ವಿಲೇವಾರಿ ವಿಚಾರ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಿಂದ ಸಾಕಷ್ಟು ಬೆಂಗಳೂರು ಬೇಸತ್ತು ಹೋಗಿದೆ, ಬೆಂಗಳೂರಿನ ಜನರು ಕೂಡ ಬೇಸತ್ತು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಅಭಿಯಾನವನ್ನ ಕೂಡ ಶುರು ಮಾಡಿದ್ದಾರೆ. ಎಲ್ಲೆಲ್ಲಿ ಗುಂಡಿಗಳಿದೆ, ಸರ್ಕಾರ ಈಗಾಗಲೇ ಗುಂಡಿಗಳನ್ನ ಮುಚ್ತೀವಿ, ಇಷ್ಟು ದಿನಗಳಲ್ಲಿ ಮುಚ್ತೀವಿ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಆ ಭರವಸೆಯಂತೆ ಸರ್ಕಾರ ನಡೀತಾ ಇಲ್ಲ. ಎಲ್ಲೆಲ್ಲಿ ಮತ್ತೆ ಗುಂಡಿಗಳಾಗಿದೆ, ಎಲ್ಲೆಲ್ಲಿ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಮಾಡಿದೆ ಅನ್ನುವಂತಹ ಇನ್ಸ್ಪೆಕ್ಷನ್ಗೆ ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮುಂದಾಗಿರುವಂತದ್ದು. ನಿನ್ನೆಯಿಂದ 1 ವಾರಗಳ ಕಾಲ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಸೊ ಹೀಗಾಗಿ ಅಂದ್ರೆ ಈಗಾಗಲೇ ಬೆಂಗಳೂರು ವಿಚಾರ ಅಂತ ಬಂದ್ರೆ ಎಲ್ಲೋ ಒಂದ್ ಕಡೆ ಶಾಸಕರು ಹಿಂದೇಟಾಗ್ತಾರೆ. ಯಾಕಂದ್ರೆ ಈ ಒಂದು ಅನುದಾನ ವಿಚಾರದಲ್ಲಿ ಈಗಾಗಲೇ DK ಶಿವಕುಮಾರ್ ಅವರು, CK ರಾಮಮೂರ್ತಿ ಅವ್ರಿಗಾಗಿರ್ಬೋದು, ಇನ್ನಿತರ ನಾಯಕರಿಗೆ ತಗ್ಗಿ ಬಗ್ಗೆ ನಡಿಬೇಕು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ವಿಚಾರಕ್ಕೆ ಹೋರಾಟ ಮಾಡೋಕೆ ಬಿಜೆಪಿ ನಾಯಕರು ಹಿಂದೆಟ್ಟನ್ನ ಆಗ್ತಾನೆ ಇರ್ತಾರೆ. ಯಾಕಂದ್ರೆ ಅನುದಾನ ವಿಚಾರವಾಗಿ DK ಶಿವಕುಮಾರ್ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನುವಂತಹ ವಿಚಾರಕ್ಕೆ ಹಿಂದೆಟ್ ಆಗ್ತಾ ಇರ್ತಾರೆ. ಸೊ ಹೀಗಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೆ ಯಾವ ಶಾಸಕರ ಬೆಂಬಲ ಸಿಗುತ್ತೆ? ಯಾಕಂದ್ರೆ ಈಗಾಗಲೇ ಹೋರಾಟ ಮಾಡ್ಬೇಕು ಅಂತಂದ್ರೆ ಒಬ್ಬರೇ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ, ಸ್ವಪಕ್ಷದಲ್ಲಿ ಯಾರ್ಯಾರ ಬೆಂಬಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಈಗಾಗಲೇ ಅಶೋಕ್ ಅವರ ಬೆನ್ನಿಗೆ ನಿಂತಿರುವಂತದ್ದು. ನಿನ್ನೆ ನಾವು ಈ ಒಂದು ಅಭಿಯಾನವನ್ನ ನಾವು ನೋಡ್ತಾ ಹೋದ್ರೆ ಶಾಸಕ ಮುನಿರತ್ನ, ಅದೇ ರೀತಿಯಾಗಿ CK ರಾಮಮೂರ್ತಿ, ಇವರೆಲ್ಲರೂ ಕೂಡ ಅಶೋಕ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಯಾಕಂದ್ರೆ ದಕ್ಷಿಣ ಭಾಗದ ಶಾಸಕರು CK ರಾಮಮೂರ್ತಿ ಆಗಿರ್ಬೋದು, ಅದೇ ರೀತಿಯಾಗಿ ಸಂಸದ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು, ಇವ್ರು ಯಾವಾಗ್ಲೂ ಕೂಡ ನಿರಂತರವಾಗಿ ಬೆಂಗಳೂರಿನ ವಿಚಾರವಾಗಿ ಮಾತನಾಡ್ತಾನೆ ಇರ್ತಾರೆ, ಹೋರಾಟದಲ್ಲೂ ಕೂಡ ಭಾಗಿಯಾಗ್ತಿರ್ತಾರೆ. ಆದ್ರೆ ಇನ್ನಿತರ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಬಿಜೆಪಿ ಶಾಸಕರು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗಾಗಲೇ ಬಂದಿತ್ತು. ಸೊ ಹೀಗಾಗಿ ವಿಪಕ್ಷ ನಾಯಕರ ಈ ಒಂದು ಹೋರಾಟಕ್ಕೆ ಹೊಂದಾಣಿಕೆ ರಾಜಕೀಯ ಅನ್ನುವಂಥದ್ದು ಅಡ್ಡ ಬರುತ್ತಾ? ಅಲ್ಲೇನೋ ವಿಜೇಂದ್ರ ಅವರು ರೈತರ ಜೊತೆ ಸೇರಿ ಅಹೋರಾತ್ರಿ ಧರಣಿ ಮಾಡಿ ತಮ್ಮ ಹುಟ್ಟುಹಬ್ಬವನ್ನ ಕೂಡ ಪಕ್ಕಕ್ಕಿಟ್ಟು
ಬಿಸಿಲು ಅನ್ನುವಂಥದ್ದು ಕೂಡ ಲೆಕ್ಕಕ್ಕೆ ಇಲ್ಲದಂತೆ ಹೋರಾಟದಲ್ಲಿ ಭಾಗಿಯಾದ್ರು. ಆದರೆ ವಿಪಕ್ಷ ನಾಯಕರಿಗೆ ಈ ಒಂದು ಬೆಂಬಲ ಸಿಗುತ್ತಾ, ವಿಪಕ್ಷ ನಾಯಕರ ಈ ಒಂದು ಹೋರಾಟ ಯಶಸ್ವಿಯಾಗುತ್ತಾ ಅನ್ನುವಂಥದ್ದೇ ಇದೀಗ ವಿಪಕ್ಷ ನಾಯಕರ ಮುಂದಿರುವಂತಹ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.